ಸ್ಟಾರ್ಟಿಂಗಲ್ಲಿ ಆಚಾರಿಗಳಿದು ನೋಡಮ್ಮ ಮನೆ ದೇವರಿಗೆ ಮತ್ತು ಆಮೇಲೆ ಪ್ರತಿ ಮನೇಲಿರೋ ಹಿರಿಯರಿಗೆ ಎಲ್ಲರಿಗೂ ಸಂಕಲ್ಪ ಮಾಡ್ಕೊ, ಗಣೇಶಂದು ಸಂಕಲ್ಪ ಮಾಡ್ಕೊ, ಮದುವೆಗೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಸರಿ ಈ ಕಡೆ ವಿದ್ಯಾದ ಅಮ್ಮಮ್ಮ ನಾನು ಹೋಗಿ ಬರ್ತೀನಿ. ಅದು ಹೆಂಗೆ ಹೋಗ್ತೀಯಾ ನೀನು? ಹೋಗ್ತೀನಿ ಅಂದರೆ ನಾನು ಬಿಟ್ಬಿಡ್ತೀನ? ನಾನು ನಿಮ್ಮ ಅಮ್ಮಮ್ಮ ಆಗಿ ಹೇಳ್ತಾ ಇರೋದು. ನೀನು ಇದ್ದುಬಿಟ್ಟು ನನ್ನ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು. ನಮ್ಮೆಲ್ಲರ ಆರೈಕೆಗಿಂತ ನಿನ್ನ ಆಶೀರ್ವಾದ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಸರಿ ಬಿಡಮ್ಮಮ್ಮ ಅಂತೆಲ್ಲ ಹೇಳಿ ಹೇಳ್ತಾ ಈ ಕಡೆಯಿಂದ ಭದ್ರ ವಿದ್ಯಾನೇ ನೋಡ್ತಾ ಇದ್ದಾನೆ. ಸಾರಿ ಕೇಳಬೇಕಲ್ಲ, ಆದ್ರೂ ಅದು ಈಗೂ ಅಡ್ಡ ಬರುತ್ತೆ ಅಂತ ಸುಮ್ಮನೆ ನೋಡಿದ. ಸಾವಿತ್ರಿ ವಿನಂತ್ರಿ ಇಬ್ಬರು ಜಗಳ ಅಲ್ಲ ಕಣವ, ನೀನೇನು ನಿನ್ನ ಲಾಭಕ್ಕಂತ ಹೋಗಿ ಅಟ್ಲೀಸ್ಟ್ ನನ್ನ ಕಷ್ಟಪಟ್ಟಿರೋದು ನನ್ನ ಕಷ್ಟ ಶ್ರಮ ಹೈಲೈಟ್ ಮಾಡಬೇಕಲ್ಲ ಅಂದರೆ ಹೋಗ್ಲಿ ಬಿಡೆ, ಇನ್ನೊಂದು ಸಲ ಉಪಯೋಗಿಸ್ಕೊಂಡ್ರೆ ಆಯ್ತು ಇದನ್ನು ಅಂತೆಲ್ಲ ಅವರಮ್ಮ ಮಗಳು ಇಬ್ಬರು ಜಗಳ. ಈ ಕಡೆ ಅವ್ರು ಯಾರು ಇವ್ರು ಇರ್ತಾರಲ್ಲ ಮದುಮಗನ ರೆಡಿ ಮಾಡಿ ಕರ್ಕೊಂಬರ್ತಾರೆ. ಮದುಮಗನ ರೆಡಿ ಮಾಡಿ ಕರ್ಕೊಂಬಂದ ಈ ಕಡೆ ಮದುಮಗಳು ಖುಷಿ ಅಂದರೆ ಖುಷಿ, ಅಷ್ಟು ಖುಷಿ ಇರ್ತಾ ಈ ಕಡೆ ಅವು ಮದುಮಗ ಇದು ಕೈ ಮುಗಿತಾನೆ ರಾಕಿ ವಿದ್ಯಾಗೆ. ವಿದ್ಯಾ ಅಲ್ಲಿದ್ದಾನೆ ಇರಲಿ ಅಂತೆಲ್ಲ ಹೇಳ್ತಾ ಹಾರ ಬದಲಾಯಿಸ್ಕೊಳ್ಳಿ ಅಂದರೆ ರಾಖಿ ಕಣ್ಮಣಿಗೆ ಹಾರ ಹಾಕ್ತಾನೆ, ಕಣ್ಮಣಿ ರಾಖಿಗೂ ಹಾರ ಹಾಕ್ತಾನೆ. ಈ ಕಡೆ ಎಲ್ಲರೂ ಇದು ಮಾಡ್ತಾಯಿದ್ದಾರೆ, ಖುಷಿ ಇರ್ತಾರೆ ಮನೆಯವರೆಲ್ಲರೂ. ಇದೇ ಟೈಮಿಗೆ ತೊಗೊಳಮ್ಮ ಈ ಮಾಂಗಲ್ಯ ತೊಗೊಂಡು ಎಲ್ಲರಿಗೂ ಮುಟ್ಟಿಸ್ಕೊಂಡು ಬಾ ಅಂತೆಲ್ಲ ಅವರು ಆಚಾರಿಗಳು ಹೇಳ್ದಾಗ ಚಂಪಾ ತೊಗೊಂಡು ಎಲ್ಲರಿಗೂ ಮುಟ್ಟಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೋಗ್ತಾರೆ. ಈ ಕಡೆ ಭದ್ರಾಗೂ ಕೊಟ್ಟು ಈ ಕಡೆ ಪಾಟ್ಲೆಗೂ ಅವರ ಮೋನಾ ಚಂಪಾ ಮೋನಾ ಮತ್ತು ಅವ್ರ ಹಸ್ಬೆಂಡ್ ಎಲ್ಲರಿಗೂ ಕೊಟ್ಟು ಈ ಕಡೆ ಅಮ್ಮಮ್ಮ ಕೊಟ್ಟು ವಿದ್ಯಾ ಕೊಟ್ಟು ಎಲ್ಲರಿಗೂ ಕೊಟ್ಟು ತೊಗೊಂಬಂದು ಕೊಡ್ತಾರೆ ಮೂರು. ಅದೇ ಟೈಮ್ಗೆ ಈ ಕಡೆ ಇದ್ದ ತೊಗೊಳಪ್ಪ ತಾಳಿ ತೊಗೋ ಅಂತೆಲ್ಲ ಹೇಳಿ ತಾಳಿ ಅಂದರೆ ಗಟ್ಟಿ ಮೇಳ ಅಂತೆಲ್ಲ ಹೇಳಿ ತಾಳಿ ಕಾಯ್ತಾಯಿದ್ದಾರೆ. ಕಣ್ಮಣಿ ಖುಷಿಗೆ ಸಂಭ್ರಮ ಹೆಚ್ಚಾಗಿರುತ್ತೆ. ಎಲ್ಲರೂ ಅಕ್ಷತೆಗಳು ಹಾಕ್ತಾರೆ. ಅವರಪ್ಪ ಅಮ್ಮ ಎಲ್ಲರೂ ಖುಷಿಯಿಂದ ಆಗಬೇಕು. ಸಾವಿತ್ರಿ ಹಿಂಗೆ ಬಿಸಾಕ್ಬಿಡ್ತಾಳೆ, ಈಶ್ವರಿ ಹಿಂಗೆ ಬಿಸಾಕ್ಬಿಡ್ತಾರೆ ಕೋಪದಿಂದ. ಸಾವಿತ್ರಿ ವಿನಂತ್ರಿ ಮತ್ತು ಚಿತ್ರ ಎಲ್ಲರೂ ಕೋಪ ಮಾಡ್ಕೊಂಡು ಹಿಂಗೆ ಬಿಸಾಕ್ತಾ ಇರ್ತಾರೆ ಒಬ್ಬೊಬ್ರು. ಎಷ್ಟು ಬೇಜಾರಿಂದ ಬಿಸಾಕ್ತಾರೆ ಅನ್ನೋದು ಈ ಫೋಟೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗೋವಿಂದನೂ ಖುಷಿಯಿಂದ ಆಗ್ತಾನೆ, ಪಾಟ್ಲೆ ಪ್ರತಿಯೊಬ್ಬರು ಖುಷಿ, ಭದ್ರ ಈ ವೆಲ್ ವಿಶರ್ಸ್ ಎಲ್ಲ ಖುಷಿಯಿಂದ ಆಗ್ತಾ ಇರ್ತಾರೆ ಅಕ್ಷತೆಗಳು. ಚಿತ್ರಗೂ ತುಂಬ ಇವಾಗ ಪ್ರದಕ್ಷಿಣೆ ಹಾಕಕ್ಕೆ ಹೇಳಿರ್ತಾರಲ್ಲ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ನೆಕ್ಸ್ಟ್ ಈ ಕಡೆಯಿಂದ ತೊಗೊಳಮ್ಮ ಈ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳಿದ ಮೋಹನ್ ಮತ್ತು ಶಿವರಾಮೇಗೌಡ ಆಶೀರ್ವಾದ ತೊಗೊಂಡು ಮತ್ತು ಭದ್ರ ಆಶೀರ್ವಾದ ತೊಗೊಂಡು ಮತ್ತು ಈ ಕಡೆ ಅವ್ರ ಮಾವ ಮಿಲ್ಟ್ರಿಯಲ್ಲಿ ಇರ್ತಾರೆ. ಸಾಕೊಂಡಿದ್ದು ನೋಡಪ್ಪ ಯಾರು ಆಶೀರ್ವಾದ ಮಾಡೋದು ಎಲ್ಲರೂ ಆಶೀರ್ವಾದ ಮಾಡಿ. ನಾನು ಮದುವೆ ಅಲ್ಲೇ ಮಾಡ್ಬೇಕು ಅಂದ್ಕೊಂಡೆ, ಆದರೆ ಮದುವೆ ಇಲ್ಲ ಆಯ್ತು. ಆದರೆ ಏನಾಯಿತು, ಮದುವೆ ಚೆನ್ನಾಗಿ ನಡತೆ ಕೊಟ್ಟಿದ್ದೀರಾ. ನಾನು ನಮ್ಮ ಮಗಳು ಅಳಿಯನ ಇಲ್ಲಿದ್ದಾನೆ ಕರ್ಕೊಂಡು ಹೋಗ್ತಿದ್ದೆ. ಅದು ಹೆಂಗೆ ಆಗಿದೆ ಅಣ್ಣ, ಹೀಗೆ ಮದುವೆ ಆಗಿದೆ ಅಂತೆಲ್ಲ ಹೇಳ್ದೆ. ಹೊಸ ದಿವಸ ನಮ್ಮನೇಲಿ ಇದೆ, ಅದೆಲ್ಲ ಗೊತ್ತಿಲ್ಲ ಮೋಹನ ಅಂತೆಲ್ಲ ಭಾವ ನಿಮಗೂ ಅದೇ ಹೇಳ್ದೆ. ಆಯ್ತು ನೀವೇನು ಅಂತ ನಿಮ್ಮ ಬಗ್ಗೆ ಗೊತ್ತಿದ್ದು ಮತ್ತು ನಾವು ಎದುರು ಉತ್ತರ ಕೊಡೋಕ್ಕಾಗುತ್ತೆ. ಸರಿ ಹೊಸ ದಿವಸ ಇನ್ನು ಇಲ್ಲಿದ್ದ ಅಂತ ಕಳಿಸಿದ್ದಿಲ್ಲಪ್ಪ, ಮನೆಗೆ ಕರ್ಕೊಂಡೋಗಿ ಮನೆಯಿಂದ ಬೇಕಂತ ಕರ್ಕೊಂಡು ಹೋಗು ಅಂತ. ಸರಿ ಆಯಿತು ಅಂತೆಲ್ಲ ಹೇಳಿ ಅಲ್ಲಿಂದ ಈಗೆಲ್ಲ ಮನೆಗೆ ಹೋಗಬೇಕು ಅಂತೆಲ್ಲ ಹೇಳಿ ಎಲ್ಲರೂ ಮನೆಗೆ ಹೋಗ್ತಾರೆ. ಎಲ್ಲರೂ ಮನೆಗೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮನೆಯಲ್ಲಿ ವಿದ್ಯಾ ಅಲ್ಲಿಂದ ಹೋಗ್ಬಿಡ್ತಾಳೆ ಛತ್ರದಿಂದ. ಅಮ್ಮಮ್ಮಗೆ ಹೇಳಿರ್ತಾಳಲ್ಲ ನಾನು ಆಟಿಗೆ ಹೋಗ್ಬಿಡ್ತಿದ್ದೆ, ಕಾಲೇಜ್ಗೆ ಹೋಗ್ಬೇಕಂತೆಲ್ಲ ಹೇಳಿರ್ತಾ ಬ್ಯಾಡ ಮನೆ ಅಂತೆಲ್ಲ ನಮ್ಮ ಹೇಳಿದೆ. ಈ ಕಡೆ ಭದ್ರ ಮತ್ತು ಇವರಿಬ್ಬರ ಮಧ್ಯದಲ್ಲಿ ಒಂದು ಸಾಂಗ್ ಬರುತ್ತೆ, ಭದ್ರ ಮತ್ತು ವಿದ್ಯಾ ಮಧ್ಯದಲ್ಲಿ. ಎಲ್ಲರೂ ಮನೆಗೆ ಹೋಗೋಣ ಅಂಥೇಳಿ ಮನೆಗೆ ಬಂದ ಹತ್ರ ಆರತಿಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಮೋಹನ ಮತ್ತು ಚಂಪಾ ಇಬ್ಬರು ಸೇರಿ ಆರತಿ ಮಾಡಿ ಬಲಗಾಲಿಟ್ಟು ಒಳಗಡೆ ಬರ್ರಿ ಅಂತೆಲ್ಲ ಹೇಳ್ತಾ ಈ ಕಡೆ ಚಂಪಾ ಆರತಿ ತಟ್ಟೆ ನಾನು ಚಲಿ ಬರ್ತೇನೆ ಅಂತ ಚಂಪಾ ಹೋದ್ಮೇಲೆ ಈ ಕಡೆ ಬಲಗಾಲಿಟ್ಟು ಒಳಗಡೆ ಬರ್ರಿ ಅಂತ. ಒಳಗಡೆ ಬಂದಾಗ ಅವರು ಸೀದಾ ಬಲಗಾಲಿಟ್ಟು ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಅವಾಗ ಶಿವರಾಮೇಗೌಡ ಇದು ಮೋಹನ ಇವರಿಬ್ಬರನ್ನ ಕರ್ಕೊಂಡೋಗಿ ದೇವ್ರ ಮುಂದೆ ದೀಪ ಹಚ್ಚಿಸಿ ಹಾಲು ಹಣ್ಣಿನ ಶಾಸ್ತ್ರ ಮುಗಿಸ್ಬಿಡಂತ ಮೂರು ಸರಿರಿ ಅಂತೆಲ್ಲ ಹೇಳಿ ಅವಾಗ ಅಜ್ಜಿ ಕ್ವಾಟ್ಲೆ ಭದ್ರ ಎಲ್ಲರೂ ಅವ್ರ ಜಾಗಕ್ಕೆ ಅವ್ರು ಹೋಗಿಬಿಡ್ತಾರೆ. ಯಾರು ಇರಲ್ಲ ಇಲ್ಲಿ. ಈಶ್ವರಿ ಒಬ್ಬಂಟಿಯಾಗಿ ನಿಂತಿರ್ತಾಳೆ, ಮಗಳು ಇರಲ್ಲ ಜೊತೆಗೆ. ಈ ಕಡೆ ನೆಕ್ಸ್ಟ್ ಭದ್ರ ವಿದ್ಯಾ ಮನೇಲಿ ಏನೋ ಅಡುಗೆ ಏನೋ ಮಾಡೋಕೆ ರೆಡಿ ಮಾಡ್ತಾ ಇರ್ಬೋದು. ಈ ಕಡೆಯಿಂದ ಅತ್ತಿಗೆ ಅಂತ ಕಣ್ಮಣಿ ಬರ್ತಾರೆ. ಕಣ್ಮಣಿ ಬಂದಿದ್ದು ನೋಡಿ ಕಣ್ಮಣಿ ಅಂತೆಲ್ಲ ಥ್ಯಾಂಕ್ಸ್ ಅತ್ತಿಗೆ, ನೀವು ಕೊಟ್ಟಿರೋ ಮಾತಿಂದ ನಾವು ಹಿರಿಯರ ಆಶೀರ್ವಾದ ತೊಗೊಂಡು ಮದುವೆ ಆಗಿದ್ದೆ. ರಾಖಿನ ಹಂಗೆ ಹೇಳ್ತಾನೆ, ಅತ್ತಿಗೆಮ್ಮ ಹಿಂಗೇನಾದರೂ ಆಗಿದ್ರೆ ದೊಡ್ಡವರೆಲ್ಲ ಮದುವೆ ಆಗಿದ್ರೆ ಹೆಂಗಾಗ್ತಾನೆ, ಈಗೂ ನೆನೆಸ್ಕೊಂಡ್ರೆ ಭಯ ಆಗ್ತೈತಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಭದ್ರ ಬಂದು ಎಲ್ಲ ರಾಖಿ ಅಂತಾನೆ, ಏನು ಎಲ್ಲ ರಾಖಿ ಅವರು ಈಗ ನಿಮ್ಮ ಭಾವ ಮರ್ಯಾದೆಯಿಂದ ಭಾವ ಅಂತ ತಂಗಿ ಗಂಡಾಗ ಹೆಂಗೆ ಕರಿಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತೆಲ್ಲ ಹೇಳ್ತಾರೆ. ಓಹೋ ನಮ್ಮ ತಂಗಿ ಗಂಡಿಗೆ ನಾನು ಮರ್ಯಾದೆ ಕೊಡೋದು ನಿಮ್ಮಿಂದ ಕಳ್ಕೊಬೇಕು ಅನ್ನೋದೇನು ಇಲ್ಲ ಮೇಡಮ್ ಅಂತೆಲ್ಲ ಹೇಳ್ತಾನೆ. ಇಬ್ಬರು ಜಗಳ ಆಡ್ತಾ ಇರಬೇಕಾದ್ರೆ ಅದು ಏನು ಗುಬ್ಬಿ ಮರಿ ಏನು ಮೊದಲೇ ನನ್ನ ಮುಂದೆ ಹೇಳಿದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೇ ಇಲ್ಲ. ಸರಿ ಬಿಡು
ಈಗ ಹೆಂಗೋ ಸಮಸ್ಯೆ ಸರಿ ಆಯ್ತಲ್ಲ ಅಂತ ನೀವಿಬ್ರು ನನಗೆ ಜೊತೆಲೇ ನಿಂತ ಆಶೀರ್ವಾದ ಮಾಡಿ. ಏನೋ ನಾವಿಬ್ರು ಜೊತೆಲೇ ನಿಂತ ಪ್ಲೀಸ್ ಅಣ್ಣ ಪ್ಲೀಸ್, ಇಲ್ಲ ಬಿಡು ನಾನೇನು ಆ ಥರ ಕನಸು ತಗೊಂತಿಲ್ಲ ಅಂತ ವಿದ್ಯಾ ಭದ್ರಭುಜ ಇಲ್ಲ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಿಂದಿಸ್ಕೊಂಡು ನಿಮಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವನಲ್ಲ ಹಾಗೆ ದೊಡ್ಡವಳಲ್ಲ ಅಂತ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ನೀವೇ ನಮ್ಮನ್ನು ಒಂದು ಮಾಡಿ ನೀವು ಆಶೀರ್ವಾದ ಮಾಡಿ ಜೊತೆಲಿ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾ ದೀರ್ಘ ಸುಮಂಗಲಿ ಭವ ಅಂತ ಇವರಿಬ್ಬರು ಆಶೀರ್ವಾದ ಮಾಡಿದಾಗ ವಿದ್ಯಾ ಮತ್ತು ಭದ್ರಾಗೆ ಮತ್ತೆ ಜಗಳ ಆಗುತ್ತೆ. ಮತ್ತೆ ಜಗಳ ಆಗ್ಬೇಕಾದ್ರೆ ಕಣ್ಮಣಿ ಆ ಜಗಳ ನೋಡಿ ದೃಷ್ಟಿ ತೆಗೆದು ಅಲ್ಲಿದ್ದ ಕಣ್ಮಣಿ ರಾಗಿನ ಕರ್ಕೊಂಡು ಹೋಗ್ಬಿಡ ನಡಿ ಅಂತ ಹೋಗ್ತಾಳೆ. ಇಲ್ಲಿ ಅವರು ಏನಿರ್ತಾರಲ್ಲ ಶಿವರಾಮೇಗೌಡ ಈಗ ಹೆಂಗಿದ್ರು ಮಾಡಿ ಈಗಿನ 25 ಲಕ್ಷ ತೊಗೊಂಡು ಅಂತ ಗೊತ್ತಾಗಿರುತ್ತಲ್ಲ ಎಲ್ಲರನ್ನ ಮನೆ ಮಂದಿನೆಲ್ಲರನ್ನ ಸೇರಿಸಿದ್ದಾಗ ಭಾವ ದೇವರಾಣೆಗೂ ನಮ್ಮ ಮನೆ ದೇವರಾಣೆಗೂ ಆ ಹುಡುಗ ಅಷ್ಟು ಕೆಟ್ಟವನು ಅಂತ ಗೊತ್ತಿಲ್ಲ ಭಾವ, ಕಣ್ಮಣಿ ನನಗೂ ಮಗಳೆಲ್ಲ ಮಗಳ ಸಂತಾನವಾಗಿರಲಿ ನನ್ನ ಮಗಳ ಸಂದಾಗಿರಲಿ ಅಂತ ಅಷ್ಟೇ ಆಸೆ ಪಟ್ಟೆ ಅಂತೆಲ್ಲ ಓಹೋ ಆ ನಂಜೇಗೌಡನ ಸಂಬಂಧ ಎಂಥದಂತ ಗೊತ್ತಿದ್ದು ನನ್ನ ಮನೆವರೆಗೂ ಸಂಬಂಧ ತಂದ್ಯಾ ಅಂತೆಲ್ಲ ಹೇಳಿ ಬೈತಾರೆ. ಆಮೇಲೆ ಅದೇ ಟೈಮಿಗೆ ಸುಭಾಷನ ಜೊತೆ ಸೇರಿ ನನಗೆ ಕೆಟ್ಟ ಹೆಸರು ತರಕ್ಕೆ ಹೋದಾಗ ಅವಾಗ ಮನೆಯಿಂದ ಆಚೆ ಹಾಕಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತೆಲ್ಲ ಹೇಳ್ತಾರೆ. ಆವಾಗ ಚಿತ್ರ ಇದು ಮಾತ್ರ ಉಸಿರು ಬಿಟ್ಟರೆ ಸರಿ ಇರಲ್ಲ ನೋಡು, ನಮ್ಮ ಮಕ್ಕಳು ಎಲ್ಲ ಸೇರಿ ಮಸ್ಲತ್ ಮಾಡ್ತಾರೆ ಹಿಂಗೆ ಅಂತೆಲ್ಲ ಹೇಳಿ ಬೈತಾ ಇರ್ಬೇಕಾದ್ರೆ ಈ ಕಡೆ ಇವರಿದು ಶಿವರಾಮೇಗೌಡ ಇದು ಮನೆ ಒಂದ್ಸಲ ಹೊಡೆದೋದ್ಮೇಲೆ ಮನೆ ಹೊಡೆದೋದ್ಮೇಲೆ ಮನೆ ಆಳ್ರ ಜೊತೆ ಸೇರಿ ಎಲ್ಲ ಸಾಕ್ಷಿ ಎಲ್ಲ ಸಿಕ್ಕಿದಲ್ಲ ಅಂತೆಲ್ಲ ಹೇಳಿ ಮನೆ ಒಂದ್ಸಲ ಹೊಡೆದೋದ್ಮೇಲೆ ಮತ್ತೆ ನಂಬಿಕೆ ನಾನು ಯಾರನ್ನೂ ನಂಬೋ ಪರಿಸ್ಥಿತಿಗಿಲ್ಲ ಅಂತೆಲ್ಲ ಹೇಳಿ ಅಲ್ಲಿದ್ದ ಹೋಗಿ ನೋಡ್ಲಾ ನೀನು ಅವಳಿಗೆ ಹೆಂಡ್ತಿ ಆಗಿ ಇವಳಿಗೆ ಗಂಡಾಗಿ ಏನು ಶಿಕ್ಷೆ ಕೊಡ್ತೀಯ ನೋಡು ಅಂತೆಲ್ಲ ಹೇಳ್ದಾಗ ಸರಿ ಅಂತೆಲ್ಲ ಗೋವಿಂದು ಅಂತ ಅವರಮ್ಮ ಅಂದಾಗ ಅಲ್ಲಿದ್ದ ಹೋಗ್ಬಿಡ್ತಾನೆ. ಅಲ್ಲಿದ್ದ ಹೋಗಿ ಚಡಿ ತೊಗೊಂಬಂದು ಪೆಟ್ಟು ಕೊಡ್ತಾನೆ. ಪೆಟ್ಟು ಇವರಿಬ್ಬರನ್ನ ಒಂದ್ಸಲ ತಾಯಿ ಮಗಳನ್ನ ಗುಡಿ ಹಾಕಿ ಪೆಟ್ಟು ಕೊಟ್ಟ ಮೇಲೆ ಆದರೆ ಅದು ಚಡಿ ತಂದಾಗೆ ಚಿತ್ರ ತುಂಬ ಹೆದರ್ತಾ ಈಶ್ವರಿನ ತುಂಬ ಹೆದರ್ತಾ ಅವರಿಬ್ಬರನ್ನ ಅವತ್ತು ವಿದ್ಯಾ ತಪ್ಪು ಮಾಡಿದಾಗ ವಿದ್ಯಾನ ಶೆಡ್ಡಲ್ಲಿ ಇರಬೇಕಂತ ಹೇಳಿ ತೀರ್ಪು ಕೊಟ್ಟಿದ್ದು ಈಶ್ವರಿ. ಇವತ್ತು ಅಮ್ಮ ಮಗಳು ಕೂಡ ಅದೇ ತೀರ್ಪಿಗೆ ಬದ್ಧರಾಗಿದ್ದು ಶೆಡ್ ಒಳಗಿರ್ಬೇಕು ಅಮ್ಮ ಮಗಳು ಇಬ್ಬರು ಅಂತೆಲ್ಲ ಹೇಳಿದಾಗ ಇಲ್ಲಿದ್ದ ಗೋವಿಂದ ಮನೆಯಿಂದ ಆಚೆ ಆಗಿಬಿಡ್ತಾನೆ. ಇದಕ್ಕೆ ಯಾರು ತಡೆಯಾಗಂತ ಯಾರೂ ಬರಲ್ಲ, ಎಲ್ಲರೂ ಇದು ಶಿಕ್ಷೆ ಅನುಭವಿಸ್ಲೇಬೇಕು ಈಶ್ವರಿ ಮತ್ತು ಈಶ್ವರಿ ಮಗಳು.